ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾನು ನಿಮಗೆ ಒಂದು ಸಣ್ಣ ಆದರೆ ತುಂಬ ಧೈರ್ಯಶಾಲಿ ದೇಶ ಎಂದು ಹೇಳಲಾಗುವ ದೇಶದ ಬಗ್ಗೆ ಆಸಕ್ತಿದಾಯಕ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಈ ದೇಶವನ್ನು ಮೋಟಾರ್ ಬೈಕ್ಗಳ ದೇಶ ಅಂತ ಕರೀತಾರೆ. ಇಲ್ಲಿ ಜನರು ಹಾವುಗಳಿಗೆ ಹೆದರೋದಿಲ್ಲ. ಈ ದೇಶದ ಜನ ವಿಚಿತ್ರ ಹಾವಿನ ಮಿಶ್ರಣದಿಂದ ತಯಾರಿಸಿದ ವೈನ್ ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಈ ದೇಶ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಕಪ್ಪು ಕಾಗದವನ್ನು ಉತ್ಪಾದನೆ ಮಾಡುತ್ತೆ. ಯಾವುದೇ ದೇಶದಲ್ಲಿಲ್ಲದ ಲವ್ ಮಾರ್ಕೆಟ್ ಈ ದೇಶದಲ್ಲಿದೆ. ಇದಕ್ಕೆ ಡೇಟಿಂಗ್ ಮಾರ್ಕೆಟ್ ಅಂತ ಕರೀತಾರೆ. ವಿಶ್ವದ ಅತಿ ದೊಡ್ಡ ಗುಹೆ ಕೂಡ ಈ ದೇಶದಲ್ಲಿದೆ. ಈ ದೇಶ ವಿಶ್ವದ ಶ್ರೇಷ್ಠ ಶಕ್ತಿಯಾದ ಅಮೆರಿಕವನ್ನು ಭೀಕರ ಯುದ್ಧದಲ್ಲಿ ಸೋಲಿಸಿದೆ. ಇಂದು ನಾವು ನಿಮಗೆ ಏಷ್ಯಾದ ಆಸಕ್ತಿದಾಯಕ ದೇಶವಾದ ವಿಯೆಟ್ನಾಂ ಬಗ್ಗೆ ಒಂದಕ್ಕಿಂತ ಒಂದು ಕುತೂಹಲಕಾರಿ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ಹಂಚಿಕೊಳ್ತಾ ಇದ್ದೇವೆ. ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ವಿಯೆಟ್ನಾಂ ದಕ್ಷಿಣ ಚೀನಾ ಸಮುದ್ರದ ಆಗ್ನೇಯ ಏಷ್ಯಾದ ಒಂದು ದೇಶವಾಗಿದ್ದು ಕಡಲ ತೀರಗಳು, ನದಿಗಳು, ಬೌದ್ಧ ಪಗೋಡಗಳು ಮತ್ತು ಗದ್ದಲದ ನಗರಗಳಿಗೆ ಹೆಸರುವಾಸಿಯಾಗಿದೆ. ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ನೋಡೋದಾದರೆ, ವಿಯೆಟ್ನಾಂನ ಉತ್ತರ ಭಾಗ ಶತಮಾನಗಳಿಂದ ಸಾಮ್ರಾಜ್ಯಶಾಹಿ ಚೀನಾದಿಂದ ಆಕ್ರಮಿಸಲ್ಪಟ್ಟಿತ್ತು. ನಂತರ ಈ ದೇಶವನ್ನು 19ನೇ ಶತಮಾನದ ಮಧ್ಯದಲ್ಲಿ ಫ್ರಾನ್ಸ್ ವಸಾಹತುವನ್ನಾಗಿ ಮಾಡಿಕೊಳ್ತು. 1940ರ ದಶಕದಲ್ಲಿ ಜಪಾನಿನ ಆಕ್ರಮಣದ ನಂತರ ವಿಯೆಟ್ನಾಂ ಮೊದಲ ಇಂಡೋ ಚೈನಾ ಯುದ್ಧದಲ್ಲಿ ಫ್ರಾನ್ಸ್ ವಿರುದ್ಧ ಹೋರಾಟ ಮಾಡುತ್ತೆ. ಅಂತಿಮವಾಗಿ 1954ರಲ್ಲಿ ಫ್ರಾನ್ಸನ್ನು ಹೊರಹಾಕಿದ ನಂತರ ಈ ದೇಶ ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂಗೆ ಒಡೆದೋಗುತ್ತೆ. ದಕ್ಷಿಣ ವಿಯೆಟ್ನಾಂ ಪರವಾಗಿ ಯುನೈಟೆಡ್ ಸ್ಟೇಟ್ಸ್ ಇದ್ದರೆ, ಉತ್ತರ ವಿಯೆಟ್ನಾಂ ಪರವಾಗಿ USSR ನಡೆಸಿದ ಭಾರೀ ಹಸ್ತಕ್ಷೇಪದಿಂದ ಸಂಘರ್ಷ ತೀವ್ರಗೊಳ್ಳುತ್ತೆ. 1964ರಿಂದ 75ರ ಮಧ್ಯೆ ಅಮೆರಿಕದ ವಿರುದ್ಧ ನಡೆದ ಯುದ್ಧದಲ್ಲಿ ಈ ದೇಶ 58,220 ಅಮೆರಿಕನ್ ಸೈನಿಕರನ್ನು ಕೊಂದು ಅಮೆರಿಕದ ವಿರುದ್ಧ ಯುದ್ಧವನ್ನು ಗೆಲ್ಲುತ್ತೆ. ವಿಯೆಟ್ನಾಮಿಗಳು ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಲ್ಲವರಾಗಿದ್ದರಿಂದ ಅಮೆರಿಕದ ವಿರುದ್ಧ ಗೆದ್ದು ವಿಶ್ವ ಇತಿಹಾಸದಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ. ಅಂದಿನಿಂದ ವಿಯೆಟ್ನಾಂ ಏಕೀಕೃತಗೊಂಡು ವಿಯೆಟ್ನಾಂ ಸ್ವತಂತ್ರ ಗಳಿಸುತ್ತೆ. ವೀಕ್ಷಕರೇ, ಈ ದೇಶದ ಅಧಿಕೃತ ಹೆಸರನ್ನು ದ ಸೋಷಿಯಲಿಸ್ಟ್ ರಿಪಬ್ಲಿಕ್ ಆಫ್ ವಿಯೆಟ್ನಾಂ ಅಂತ ಕರೀತಾರೆ. ವಿಯೆಟ್ನಾಂನ ಮೊದಲ ಅಧ್ಯಕ್ಷ ಹೋ ಚಿ ಮಿನ್. ಈ ದೇಶದ ಜನರು ಅವ್ರನ್ನ ಅಂಕಲ್ ಹೋ ಅಂತ ಕರೀತಾರೆ. ಇವರು ವಿಯೆಟ್ನಾಂನಾದ್ಯಂತ ತುಂಬ ಖ್ಯಾತಿಯನ್ನು ಗಳಿಸಿರುವ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರಂತಹ ಒಬ್ಬ ರಾಜಕಾರಣಿಯನ್ನು ವಿಯೆಟ್ನಾಂ ಇದುವರೆಗೆ ಮತ್ತೆ ಕಂಡಿಲ್ಲ ಅಂತ ಹೇಳಲಾಗುತ್ತೆ. ಆ ದೇಶಕ್ಕೆ ಸ್ವತಂತ್ರವನ್ನು ಗಳಿಸಿಕೊಡೋದ್ರಿಂದ ಹಿಡಿದು ಆ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಲ್ಲುವಂತೆ ಮಾಡಿದ ಒಬ್ಬ ವ್ಯಕ್ತಿ ಹೋ ಚಿ ಮಿನ್. ಸುಮಾರು 10 ಕೋಟಿ ಜನಸಂಖ್ಯೆಯನ್ನು ತನ್ನ ಒಡ್ಲಲ್ಲಿಟ್ಕೊಂಡಿರೋ ಈ ದೇಶ ವಿಶ್ವದ ಅತಿ ದೊಡ್ಡ ದೇಶಗಳ ಸಾಲಿನಲ್ಲಿ 15ನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ. ಪ್ರತಿ ಚದರ ಕಿಲೋಮೀಟರ್ಗೆ 328 ಜನರನ್ನು ಹೊಂದಿರೋ ಈ ದೇಶದಲ್ಲಿ ಕೇವಲ 42% ಜನ ನಗರದಲ್ಲಿ ವಾಸ ಮಾಡ್ತಾರೆ. ಉಳಿದ 58% ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾರೆ ಅಂದರೆ ಆಶ್ಚರ್ಯ ಅಂತ ಅನಿಸುತ್ತೆ. ವಿಶ್ವದ ಯುವ ದೇಶಗಳಲ್ಲಿ ವಿಯೆಟ್ನಾಂ ಕೂಡ ಒಂದಾಗಿದೆ. ಇಲ್ಲಿನ ಜನರ ಸರಾಸರಿ ಆಯುಸ್ಸು 32 ವರ್ಷ ಆಗಿದೆ. ವೀಕ್ಷಕರ, ನೂರಾರು ವರ್ಷಗಳ ಹಿಂದೆ ವಿಯೆಟ್ನಾಂ ಜನ ಚೀನಾದೊಂದಿಗೆ ಪ್ರತ್ಯೇಕ ಒಪ್ಪಂದವನ್ನು ಮಾಡಿಕೊಂಡಿದ್ರು. ಈ ಒಪ್ಪಂದದ ಪ್ರಕಾರ ಚೀನಾದ ವಿದ್ಯಾವಂತ ಜನರು ವಿಯೆಟ್ನಾಂ ಶಾಲಾ ಕಾಲೇಜುಗಳಲ್ಲಿ ಕಲಿಸೋದಕ್ಕೆ ಬರ್ತಾಯಿದ್ರು. ಇದಕ್ಕೆ ಪ್ರತಿಯಾಗಿ ವಿಯೆಟ್ನಾಂ ದೇಶ ಚೀನಾಕ್ಕೆ ಪ್ರಾಣಿಗಳ ಚರ್ಮ, ಸಮುದ್ರ ಆಹಾರ ಮತ್ತು ಅನೇಕ ವಸ್ತುಗಳನ್ನು ನೀಡ್ತಾ ಇತ್ತು. ಇದರರ್ಥ ಈ ದೇಶ ಯಾವಾಗಲೂ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡ್ತಾ ಬಂದಿದೆ. ಈ ಕಾರಣದಿಂದಾಗಿ ಈ ದೇಶದ ಸಾಕ್ಷರತಾ ಪ್ರಮಾಣ ಸುಮಾರು 95%ಗಿಂತ ಹೆಚ್ಚಾಗಿದೆ. ಈ ದೇಶ ಶಿಕ್ಷಣದ ಮೇಲೆ ತನ್ನ ಹೂಡಿಕೆಯನ್ನು ಅತ್ಯುತ್ತಮ ಹೂಡಿಕೆ ಅಂತ ಭಾವಿಸುತ್ತೆ. ಈ ದೇಶದ ಕರೆನ್ಸಿಯನ್ನು ವಿಯೆಟ್ನಾಮಿ ಡಾಂಗ್ ಅಂತ ಕರೆಯಲಾಗುತ್ತೆ. ಈ ದೇಶದ ಕರೆನ್ಸಿ ವಿಶ್ವದ ಅತ್ಯಂತ ಅಗ್ಗದ ಕರೆನ್ಸಿಗಳಲ್ಲಿ ಒಂದಾಗಿದೆ. ಆಶ್ಚರ್ಯಪಡುವ ವಿಚಾರ ಏನು ಅಂತಂದರೆ, ಈ ಕರೆನ್ಸಿಯ ಮೌಲ್ಯ ಭಾರತೀಯ ರೂಪಾಯಿಗಿಂತ ಕಡಿಮೆ ಇದೆ. ನಮ್ಮ ದೇಶದ ₹1 ಸುಮಾರು 295 ವಿಯೆಟ್ನಾಮಿ ಡಾಂಗ್ಗೆ ಸಮಾನವಾಗಿರುತ್ತೆ ಅಂದರೆ ನಿಮಗೆ ಆಶ್ಚರ್ಯವಾಗುತ್ತೆ. ಅಂದರೆ ನಮ್ಮ ದೇಶದ ₹100 29,500 ವಿಯೆಟ್ನಾಮಿ ಡಾಂಗ್ಗೆ ಈಕ್ವಲ್ ಆಗಿರುತ್ತೆ. ಅದಕ್ಕಾಗಿಯೇ ವಿಯೆಟ್ನಾಂ ದೇಶವನ್ನು ಭಾರತೀಯ ನಾಗರಿಕರಿಗೆ ಸುಂದರ ಸ್ಥಳ ಮತ್ತು ಹಗ್ಗದ ಪ್ರವಾಸಿ ತಾಣ ಅಂತ ಪರಿಗಣಿಸಲಾಗಿದೆ. ವೀಕ್ಷಕರೇ, ಹೊಸ ವರ್ಷದ ಆಚರಣೆಯನ್ನು ಜನವರಿ 1ನೇ ತಾರೀಕು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತೆ. ಆದರೆ ವಿಯೆಟ್ನಾಂ ಈ ವಿಷಯದಲ್ಲಿ ಅತ್ಯಂತ ವಿಭಿನ್ನವಾಗಿದೆ. ವಿಯೆಟ್ನಾಂನ ಅತಿ ದೊಡ್ಡ ಹಬ್ಬ ಅಂದರೆ ಹೊಸ ವರ್ಷದ ಆಚರಣೆಯನ್ನು ಫೆಬ್ರವರಿ 12ನೇ ತಾರೀಕು ಆಚರಣೆ ಮಾಡ್ತಾರೆ. ವಿಯೆಟ್ನಾಂನ ಈ ಹೊಸ ವರ್ಷದಲ್ಲಿ ಜನ ಪಾರ್ಟಿ ಮಾಡ್ತಾರೆ ಮತ್ತು ಸಾಕಷ್ಟು ಶಬ್ದಗಳನ್ನು ಮಾಡ್ತಾರೆ. ವಾಸ್ತವವಾಗಿ ವಿಯೆಟ್ನಾಂನ ಜನರನ್ನು ನೀವು ಸ್ವಲ್ಪ ಮೂಢನಂಬಿಕೆ ಇರೋ ಜನ ಅಂತ ಪರಿಗಣಿಸ್ಬೋದು. ಯಾಕೆ ಅಂದರೆ ವಿಯೆಟ್ನಾಂನ ಜನ ಹೊಸ ವರ್ಷದಲ್ಲಿ ಶಬ್ದಗಳನ್ನು ಮಾಡೋದ್ರ ಮೂಲಕ ದುಷ್ಟಶಕ್ತಿಗಳು ಶಬ್ದದಿಂದ ದೂರವಿರ್ತವೆ ಅಂತ ಭಾವಿಸ್ತಾರೆ. ಇದರಿಂದ ಅವರಿಗೆ ದೀರ್ಘಾಯಸ್ಸು ಸಿಗುತ್ತೆ ಅಂತ ಅವ್ರು ನಂಬ್ತಾರೆ. ವೀಕ್ಷಕರೇ, ಗೋಡಂಬಿಯನ್ನು ಇಷ್ಟಪಡದೇ ಇರೋರು ಯಾರಿದ್ದಾರೆ? ಪ್ರಪಂಚದ ಬಹುತೇಕ ಪ್ರತಿಯೊಬ್ಬ ವ್ಯಕ್ತಿ ಗೋಡಂಬಿಯನ್ನು ಇಷ್ಟಪಡ್ತಾನೆ. ವಿಯೆಟ್ನಾಂ ಗೋಡಂಬಿಯ ಅತಿ ದೊಡ್ಡ ಉತ್ಪಾದಕ ಅಂತಂದರೆ ನಿಮಗೆ ಆಶ್ಚರ್ಯ ತೋರಿಸುತ್ತೆ. ಪ್ರಪಂಚದ ಸುಮಾರು 45% ಗೋಡಂಬಿಯನ್ನು ವಿಯೆಟ್ನಾಂನಲ್ಲೇ ಬೆಳೀತಾರೆ. ಅದನ್ನು ಪ್ರಪಂಚದಾದ್ಯಂತ ರಫ್ತು ಮಾಡಲಾಗುತ್ತೆ. ನೀವು ಕಾಫಿ ಮತ್ತು ಅಕ್ಕಿಯ ಬಗ್ಗೆ ಹುಚ್ಚರಾಗಿದ್ದರೆ ನೀವು ಖಂಡಿತವಾಗಿಯೂ ವಿಯೆಟ್ನಾಂಗೆ ಹೋಗಬೇಕು. ವಿಯೆಟ್ನಾಂನಲ್ಲಿ ಹೆಚ್ಚಿನ ಸಂಖ್ಯೆಯ ಕಾಫಿ ತೋಟಗಳಿದ್ದಾವೆ. ಅಕ್ಕಿ ಕೂಡ ಇವರ ಪ್ರಮುಖ ಬೆಳೆಗಳಲ್ಲಿ ಒಂದಾಗಿದೆ.
ವಿಯೆಟ್ನಾಂನ ಕಾಫಿ ಲುಬಾಕ್ ಅಥವಾ ಸಿವೆಟ್ನ ಕಾಫಿಗೂ ಕೂಡ ಪ್ರಸಿದ್ಧವಾಗಿದೆ. ಇದು ಏಷ್ಯನ್ ಫಾರ್ಮ್ ಸಿವೆಟ್ ತಿನ್ನುವ ಮತ್ತು ಮಲ ವಿಸರ್ಜನೆ ಮಾಡುವ ಭಾಗಶಃ ಜೀರ್ಣವಾಗುವ ಕಾಫಿ ಚೆರ್ರಿಗಳನ್ನು ಒಳಗೊಂಡಿರೋ ಒಂದು ಕಾಫಿಯ ಪ್ರಕಾರವಾಗಿದೆ. ವಿಯೆಟ್ನಾಂನಲ್ಲಿ ತಲಾ ಕಾಫಿ ಬಳಕೆ ಕಡಿಮೆ ಇದ್ದರೂ ಕೂಡ ಅವರು 95% ಕಾಫಿಯನ್ನು ರಫ್ತು ಮಾಡ್ತಾರೆ. ವಿಯೆಟ್ನಾಂನಲ್ಲಿ ವಿದೇಶಿಯರು ಎದುರಿಸೋ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಅದು ಭಾಷೆ. ಯಾಕೆ ಅಂದರೆ ಇಲ್ಲಿನ ಜನರಿಗೆ ಇಂಗ್ಲೀಷ್ ಚೆನ್ನಾಗಿ ತಿಳಿದಿಲ್ಲ. ಇಲ್ಲಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗೂ ಕೂಡ ಇಂಗ್ಲೀಷ್ ಸರಿಯಾಗಿ ಗೊತ್ತಿರೋದಿಲ್ಲ. ಇದರಿಂದಾಗಿ ಈ ದೇಶಕ್ಕೆ ಬರೋ ಪ್ರವಾಸಿಗರು ಬಹಳಷ್ಟು ಭಾಷಾ ಸಮಸ್ಯೆಯನ್ನು ಎದುರಿಸ್ತಾರೆ. ಮೂಲತಃ ವಿಯೆಟ್ನಾಮಿ ಭಾಷೆಯಲ್ಲೇ 6 ಸ್ಲ್ಯಾಂಗ್ಗಳಿದೆ. ಅದಕ್ಕಾಗಿ ವಿಯೆಟ್ನಾಮೀಸ್ನ ಕಲಿಯೋದು ಅಷ್ಟು ಸುಲಭವಲ್ಲ. ಪ್ರಪಂಚದಲ್ಲಿ ಚೀನಾದ ಮ್ಯಾಂಡರಿನ್ ಭಾಷೆಯನ್ನು ಕಲಿಯೋದು ಎಷ್ಟು ಕಷ್ಟವೋ ಹಾಗೆ ವಿಯೆಟ್ನಾಮೀಸ್ ಭಾಷೆಯನ್ನು ಕಲಿಯುವುದು ಅಷ್ಟೇ ಕಷ್ಟಕರವಾಗಿರುತ್ತೆ. ಇವಾಗ ಗೂಗಲ್ ಟ್ರಾನ್ಸ್ಲೇಟರ್ನಂಥ ಅಪ್ಲಿಕೇಶನ್ಸ್ ಇರೋದರಿಂದ ಅಷ್ಟೇನು ಸಮಸ್ಯೆ ಏನಾಗಲ್ಲ ಬಿಡಿ. ವೀಕ್ಷಕರ, ವಿಯೆಟ್ನಾಂನಲ್ಲಿ ಕೃಷಿಯನ್ನು ಮಾಡುವುದು ಒಂದು ಪ್ರತಿಷ್ಠೆಯ ಕೆಲಸ ಅಂತ ಅವರು ಪರಿಗಣಿಸ್ತಾರೆ. ಇಲ್ಲಿ ಜನರಿಗೆ ಕೃಷಿ ಮಾಡೋದಕ್ಕೆ ಸರ್ಕಾರವೂ ಕೂಡ ಸಾಕಷ್ಟು ಸಬ್ಸಿಡೈಸ್ ಮಾಡುತ್ತೆ. ವಿಯೆಟ್ನಾಂ ದೇಶವನ್ನು ವಿಶ್ವದ ಅತಿ ದೊಡ್ಡ ಕಪ್ಪು ಕಾಗದದ ರಫ್ತುದಾರ ಎಂದು ಪರಿಗಣಿಸಲಾಗಿದೆ. ಈ ದೇಶದಿಂದ ಸುಮಾರು 60ಕ್ಕೂ ಹೆಚ್ಚು ದೇಶಗಳಿಗೆ ಕಪ್ಪು ಕಾಗದವನ್ನು ರಫ್ತು ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ವಿಶ್ವದ ಒಟ್ಟು ಬೇಡಿಕೆಯ 40% ಕಾಗದ ವಿಯೆಟ್ನಾಂದೇ ಆಗಿದೆ. ಸುಮಾರು 2000 ಮೈಲುಗಳಿಗಿಂತ ಹೆಚ್ಚು ಕರಾವಳಿಯನ್ನು ಹೊಂದಿರುವ ಈ ದೇಶ ಆಗ್ನೇಯ ಏಷ್ಯಾ ದೇಶಗಳಿಗೆ ಮೀನುಗಳನ್ನು ರಫ್ತು ಮಾಡುತ್ತೆ. ಥೈಲ್ಯಾಂಡ್ ದೇಶಕ್ಕೆ ವಿರುದ್ಧವಾಗಿ ವಿಯೆಟ್ನಾಂನಲ್ಲಿ ಯಾವುದೇ ಲೈಂಗಿಕ ಉದ್ಯಮವಿರೋದಿಲ್ಲ. ದೇಹದ ವ್ಯವಹಾರಗಳನ್ನು ಕಾನೂನು ಬಾಹಿರವೆಂದು ಪರಿಗಣಿಸಿರುವ ದೇಶಗಳಲ್ಲಿ ವಿಯೆಟ್ನಾಂ ಕೂಡ ಸೇರಿದೆ. ಈ ದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾನೂನುಗಳಿದ್ದಾವೆ. ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಈ ದೇಶದಲ್ಲಿ ಜಾರಿಗೊಳಿಸಿದೆ ಆದರೂ ಕೂಡ ಆಶ್ಚರ್ಯವೆಂಬಂತೆ ಈ ದೇಶದಲ್ಲಿ ಸುಮಾರು 80,000ಕ್ಕೂ ಹೆಚ್ಚು ಮಹಿಳೆಯರು ಈ ವ್ಯವಹಾರದಲ್ಲಿ ತೊಡ್ಕೊಂಡಿದ್ದಾರೆ ಅಂತ ಒಂದು ವರದಿ ಹೇಳುತ್ತೆ. ಈ ದೇಶ ಹೆಚ್ಚು ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸೋದೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಭಾರತದಲ್ಲಿ ಹಸುವಿಗೆ ಪೂಜ್ಯ ಸ್ಥಾನವನ್ನು ಕೊಟ್ಟಿರುವ ಹಾಗೆ ಈ ದೇಶದಲ್ಲಿ ಆಮೆ ಮತ್ತು ಕುದುರೆಯನ್ನು ಸಹ ಪವಿತ್ರ ಅಂತ ಪರಿಗಣನೆ ಮಾಡ್ತಾರೆ. ಇಲ್ಲಿ ಆಮೆಗಳಿಗೆ ಹೆಚ್ಚಿನ ಗೌರವವನ್ನು ನೀಡಲಾಗುತ್ತೆ. ಇಲ್ಲಿನ ಜನರು ಆಮೆಯನ್ನು ಬುದ್ಧಿವಂತಿಕೆ, ಶಕ್ತಿ ಮತ್ತು ದೀರ್ಘಾಯುಷ್ಯದ ಸಂಕೇತ ಅಂತ ನಂಬ್ತಾರೆ. ಅದಕ್ಕಾಗಿ ನೀವು ಪ್ರತಿ ಮನೆಯ ಮುಂದೆ ಈ ದೇಶದಲ್ಲಿ ಖಂಡಿತವಾಗಿಯೂ ಆಮೆಯ ಪ್ರತಿಮೆಯನ್ನು ಕಾಣ್ಬೋದು. ಯಾವುದೇ ಪ್ರಮುಖ ಕೆಲಸ ಮಾಡುವ ಮೊದಲು ಆಮೆಯನ್ನು ನೆನಪಿಸಿಕೊಂಡ್ರೆ ಅದು ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತೆ ಅಂತ ಈ ದೇಶದ ಜನ ನಂಬ್ತಾರೆ. ಆದರೆ ವಿಯೆಟ್ನಾಂನಲ್ಲಿ ಯೋಚಿಸಲು ಕೂಡ ಸಾಧ್ಯವಾಗದ ಒಂದು ಮಾರುಕಟ್ಟೆ ಇದೆ. ಪ್ರತಿ ವಾರದ ಕೊನೆಯ ದಿನ ರಾತ್ರಿ ಇಲ್ಲಿ ಅವಿವಾಹಿತ ದುಃಖಿತ ಹುಡುಗಿಯರು ಬಂದು ತಮ್ಮ ನೆಚ್ಚಿನ ಸಂಗಾತಿಯನ್ನು ಈ ಮಾರುಕಟ್ಟೆಯಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಈ ಮಾರ್ಕೆಟ್ಗೆ ಲವ್ ಮಾರ್ಕೆಟ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಇದು ಏಷ್ಯನ್ ಕಂಟ್ರೀಸಲ್ಲೇ ಒಂದು ರೀತಿಯಾದ ಹೊಸ ಕಾನ್ಸೆಪ್ಟ್ ಆಗಿದೆ. ವಿಯೆಟ್ನಾಂ ಲವ್ ಮಾರ್ಕೆಟ್ ಉತ್ಸವವನ್ನು ನಡೆಸುವ ವಿಶ್ವದ ಏಕೈಕ ದೇಶ ಆಗಿದೆ. ಲವ್ ಮಾರ್ಕೆಟ್ ಉತ್ಸವ ಅಂತಂದರೆ ಹುಡುಗಿಯನ್ನು ಪ್ರೀತಿಸುವ ಹುಡುಗ ಮಾರ್ಕೆಟ್ನಲ್ಲಿ ಬಂದು ಅವನ ಪ್ರೇಮವನ್ನು ಆಲಾಪಿಸಬಹುದು. ಇದು ವಿಯೆಟ್ನಾಂ ದೇಶದ ಒಂದು ವಿಭಿನ್ನ ಚಿಂತನೆಯಾಗಿದೆ. ಡೇಟಿಂಗ್ ಎನ್ನುವ ಪದ ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ಬಂದಿದೆ ಅಂತ ಕೆಲವರು ಭಾವಿಸ್ತಾರೆ. ವಾಸ್ತವಿಕವಾಗಿ ವಿಯೆಟ್ನಾಂನಲ್ಲಿ ಸ್ಥಾಪಿತವಾಗಿರೋ ಈ ಪ್ರೇಮ ಮಾರುಕಟ್ಟೆಯಿಂದ ಈ ಪದ ಹುಟ್ಟಿದೆ ಅಂತ ಕೆಲವು ಮೂಲಗಳು ಹೇಳುತ್ತೆ. ವೀಕ್ಷಕರೇ, ಈ ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಅತ್ಯಂತ ರೋಮಾಂಚನಕಾರಿ ಸಾಂಪ್ರದಾಯಿಕ ಕ್ರೀಡೆ ಹೊಂದಿದೆ. ಇದಕ್ಕೆ ಸಫೆಕ್ ಟಕ್ರಾ ಅಂತ ಕರೀತಾರೆ. ಈ ಕ್ರೀಡೆಯನ್ನು ಸಾಮಾನ್ಯವಾಗಿ ವಿಯೆಟ್ನಾಂ, ಮಲೇಷಿಯಾ, ಥೈಲ್ಯಾಂಡ್, ಇಂಡೋನೇಷ್ಯಾಗಳಲ್ಲಿ ಆಡ್ತಾರೆ. ಪ್ರತಿ ತಂಡ 3 ಆಟಗಾರರನ್ನು ಹೊಂದಿರುತ್ತೆ. ಈ ಆಟ ಯಾಕೆ ಅದ್ಭುತವಾಗಿದೆ ಅಂತಂದರೆ ಇಲ್ಲಿ ಆಟಗಾರರು ಬೈಸಿಕಲ್ ಕಿಕ್ಗಳು, ಫ್ಲಿಪ್ಗಳು ಮತ್ತು ಜಿಗಿತಗಳನ್ನು ಮಾಡ್ತಾರೆ. ಇದರ ವಿಶೇಷ ಏನಂದರೆ ಕೈಗಳನ್ನು ಬಳಸದೆ ಬಾಲ್ನ ಕಿಕ್ ಮಾಡೋದು. ಇದಕ್ಕೆ ಕಿಕ್ ವಾಲಿಬಾಲ್ ಅಂತಲೂ ಕೂಡ ಕರೀತಾರೆ. ಇದು ವಿಶ್ವದ ಅತ್ಯಂತ ವೇಗದ ಮತ್ತು ಅತ್ಯಂತ ಚಮತ್ಕಾರಿಕ ಕ್ರೀಡೆಗಳಲ್ಲಿ ಒಂದಾಗಿದೆ. ಈ ದೇಶದಲ್ಲಿ ಸಾಂಪ್ರದಾಯಿಕ ವೇಷಭೂಷಣ ಕಂಡುಬಂದರೂ ಕೂಡ ಹುಡುಗಿಯರು ತನ್ನ ಸೌಂದರ್ಯದ ವಿಚಾರದಲ್ಲಿ ತುಂಬ ಕಾನ್ಷಿಯಸ್ ಆಗಿರ್ತಾರೆ. ಇತರ ಏಷ್ಯಾದ ದೇಶಗಳಂತೆ ವಿಯೆಟ್ನಾಂ ಜನ ಕೂಡ ಬಿಳಿ ಚರ್ಮದ ಜನರನ್ನು ಸುಂದರವಾಗಿ ಪರಿಗಣಿಸ್ತಾರೆ. ವಿಯೆಟ್ನಾಂನ ಹುಡುಗಿಯರು ಸೂರ್ಯನ ಬೆಳಕಿಗೆ ಮುಖವನ್ನು ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಅವರ ಚರ್ಮ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಜನ ಅವ್ರನ್ನ ಕೊಳಕು ಅಂತ ಕರೀತಾರೆ ಅಂತ ಅವ್ರು ಭಾವಿಸ್ತಾರೆ. ಅಲ್ಲ, ನಮ್ಮ ದೇಶ ಇದರಿಂದ ಏನು ವಿಭಿನ್ನವಾಗೇನಿಲ್ಲ. ಅಂದಾಗೆ ಈ ದೇಶದಲ್ಲಿ ಹುಡುಗಿಯರ ಚರ್ಮವನ್ನು ಬಿಳಿ ಮಾಡೋದಕ್ಕೆ ಅವ್ರದ್ದೇ ಆದ ಉತ್ಪನ್ನಗಳಿದ್ದಾವೆ. ಇಲ್ಲಿ ಹುಡುಗಿಯರು ಮೇಕಪ್ಗೆ ತುಂಬ ಗಂಭೀರವಾಗಿರೋದ್ರಿಂದ ಸೌಂದರ್ಯವರ್ಧಕ ಮಾರುಕಟ್ಟೆಗಳು ತುಂಬ ದೊಡ್ಡದಾಗಿ ವ್ಯಾಪಾರವನ್ನು ಮಾಡ್ತವೆ. ವೀಕ್ಷಕರ, ವಿಯೆಟ್ನಾಂನಲ್ಲಿ ಅನೇಕ ಬೌದ್ಧ ದೇವಾಲಯಗಳಿದ್ದಾವೆ. ಹೆಚ್ಚಿನ ವಿಯೆಟ್ನಾಮೀಸ್ ಬೌದ್ಧರನ್ನು ತಪ್ಪು ಕಲ್ಪನೆ ಇದೆ. ಆದರೆ ವಾಸ್ತವದಲ್ಲಿ ದೇಶದ ಜನಸಂಖ್ಯೆಯಲ್ಲಿ ಸುಮಾರು 80% ಜನ ಇಲ್ಲಿ ನಾಸ್ತಿಕರಾಗಿದ್ದಾರೆ ಅಂದರೆ ನೀವು ಆಶ್ಚರ್ಯಪಡ್ತೀರಾ. ಈ ಸ್ಥಳೀಯ ಅನಿಮಿಸ್ಟಿಕ್ ಪಂಥಗಳ ಅನುಯಾಯಿಗಳು ಅನಿಮಿಸಮ್ ಅಂದರೆ ಆತ್ಮಗಳು ಮತ್ತು ಆತ್ಮಗಳ ಅಸ್ತಿತ್ವದಲ್ಲಿ ಎಲ್ಲ ಪ್ರಕೃತಿಯ ಪುನರ್ಜನ್ಮದಲ್ಲಿ ನಂಬಿಕೆ ಅಂತ ಅರ್ಥ. ಅನಿಮಿಸಮ್ ಪಂಥದವರೇ ಸುಮಾರು 80% ಇರೋದ್ರಿಂದ ಬೌದ್ಧರ ಜನಸಂಖ್ಯೆ ಕಡಿಮೆ ಅಂತಲೇ ಹೇಳ್ಬೋದು. ಅಂದರೆ 9% ಬೌದ್ಧರಿದ್ದಾರೆ. ಕ್ರಿಶ್ಚಿಯನ್ನ ಕ್ಯಾಥೋಲಿಕ್ ಪಂಥದವರು ಸುಮಾರು 8% ಇದ್ದಾರೆ. ವೀಕ್ಷಕರೇ, ಈ ದೇಶವನ್ನು ಮೋಟಾರ್ ಬೈಕ್ಗಳ ದೇಶ ಅಂತ ಕರೀತಾರೆ.
ಈ ದೇಶದಲ್ಲಿರೋ 10 ಕೋಟಿ ಜನರಲ್ಲಿ 4.25 ಕೋಟಿ ಜನ ಮೋಟ್ರ್ ಬೈಕ್ ಇಟ್ಕೊಂಡಿದ್ದಾರೆ ಅಂದರೆ ಆಶ್ಚರ್ಯ ಅನಿಸುತ್ತೆ. ಇಲ್ಲಿ ಕೇವಲ 2 ಕೋಟಿ ಕಾರುಗಳನ್ನು ಮಾತ್ರ ಯೂಸ್ ಮಾಡ್ತಾರೆ. ಬೇರೆ ದೇಶಗಳಲ್ಲಿ ಕಾರುಗಳ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಾ ಇದೆ. ಆದರೆ ವಿಯೆಟ್ನಾಂನಲ್ಲಿ ಈ ಸಂಖ್ಯೆ ಹೆಚ್ಚಾಗೋದಿಲ್ಲ. ಈ ದೇಶದಲ್ಲಿ ಕಾರುಗಳನ್ನು ಐಷಾರಾಮಿ ಆಸ್ತಿ ಅಂತ ಪರಿಗಣಿಸಲಾಗುತ್ತೆ. ಈ ದೇಶದಲ್ಲಿ ಕಾರುಗಳನ್ನು ಬೈ ಮಾಡಬೇಕು ಅಂತಂದರೆ 200ರಿಂದ 300% ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಈ ದೇಶದಲ್ಲಿ ಮೋಟಾರ್ ಬೈಕ್ಗಳು ಕಾರುಗಳಿಗಿಂತ ಹೆಚ್ಚು ಜನಪ್ರಿಯವಾಗಿದ್ದಾವೆ. ಇಲ್ಲಿಯ ಟ್ರಾಫಿಕ್ ಮತ್ತು ಇಲ್ಲಿ ಬೈಕ್ ಸವಾರರು ಓಡಿಸೋ ರೀತಿ ನೋಡಿದರೆ ಅಲ್ಲಿ ಹೊಸ್ದಾಗಿ ನೋಡೋರಿಗೆ ಒಂಥರ ಅಸ್ತವ್ಯಸ್ತ ಮತ್ತು ವ್ಯವಸ್ಥಿತವಿಲ್ಲದಂತೆ ಕಾಣುತ್ತೆ. ಈ ದೇಶದಲ್ಲಿ ರಸ್ತೆ ದಾಟೋದಕ್ಕೆ ಜೀಬ್ರಾ ಪಟ್ಟಿಗಳು ಕೇವಲ ಹೆಸರಿಗೆ ಮಾತ್ರ. ಈ ದೇಶದಲ್ಲಿ ಪ್ರವಾಸಿಗರಿಗಂತೂ ರಸ್ತೆಯನ್ನು ದಾಟೋದು ತುಂಬ ಅಸಾಧ್ಯ ಅಂತ ಅನಿಸುತ್ತೆ. ಒಂದೇ ಬೈಕಲ್ಲಿ 4ರಿಂದ 5 ಜನ ಪ್ರಯಾಣ ಮಾಡೋದನ್ನು ಕೂಡ ಈ ದೇಶದಲ್ಲಿ ನೀವು ನೋಡ್ಬೋದು. ಈ ದೇಶದಲ್ಲಿ ವಿಯೆಟ್ನಾಂ ಸರ್ಕಾರ ಇಶ್ಯೂ ಮಾಡುವ ಲೈಸೆನ್ಸ್ ಮಾತ್ರ ಮಾನ್ಯವಾಗಿರುತ್ತೆ. ಈ ದೇಶದಲ್ಲಿ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ನಡೆಯೋದಿಲ್ಲ. ಯಾಕೆ ಅಂದರೆ ಇಲ್ಲಿನ ಜನ ಸಂಚಾರ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ. ಲಂಚ ಅನ್ನೋ ವಿಚಾರಕ್ಕೆ ಬಂದಾಗ ಇಲ್ಲಿಯ ಟ್ರಾಫಿಕ್ ಪೊಲೀಸರುಗಳಿಗೆ ಲಂಚದ ಹಬ್ಬನೇ ಇರುತ್ತೆ. ವೀಕ್ಷಕರ, ಚೀನಾ ವಿಯೆಟ್ನಾಂಗೆ ಹೊಂದ್ಕೊಂಡಿರೋ ಒಂದು ದೇಶ. ಸಾಂಪ್ರದಾಯಿಕವಾಗಿ ಈ 2 ದೇಶದ ಸಂಬಂಧಗಳು ಅಷ್ಟೇನು ಉತ್ತಮವಾಗಿಲ್ಲ ಬಿಡಿ. ಆದರೆ ಈ ದೇಶ ಚೀನಾದಿಂದ ಸಾಕಷ್ಟು ವಿಚಾರಗಳಲ್ಲಿ ಸ್ಫೂರ್ತಿಯನ್ನು ಪಡೆದಿದೆ. ಅದರಲ್ಲಿ ಆಹಾರ ಅನ್ನೋ ವಿಚಾರ ಬಂದಾಗ ಆ ದೇಶ ಬಹುಶಃ ಈ ದೇಶದ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಮಾಡಿದೆ ಅನ್ಸುತ್ತೆ. ಚೀನಿಯರು ತಿನ್ನುವ ಪ್ರಾಣಿಗಳನ್ನು ನಾವ್ಯಾಕೆ ತಿನ್ನಬಾರ್ದಂತ ಚಾಲೆಂಜ್ ಮೇಲೆ ಇವರು ಪ್ರಾಣಿಗಳನ್ನು ಭಕ್ಷಿಸ್ತಾರೆ ಅನಿಸುತ್ತೆ. ವೀಕ್ಷಕರ, ಇವರ ಆಹಾರ ಪದ್ಧತಿ ಬಗ್ಗೆ ಮಾತಾಡಬೇಕಾದ್ರೆ ಅಸಹ್ಯ ಅಂತ ಅನಿಸುತ್ತೆ. ಆದರೆ ಈ ವಿಚಾರ ತುಂಬ ವಾಸ್ತವಿಕವಾಗಿದೆ. ಕೋತಿಯ ತಲೆ ತಿನ್ನೋದು ಈ ದೇಶದಲ್ಲಿ ತುಂಬ ಜನಪ್ರಿಯವಾಗಿದೆ. ಇವರು ಕೋತಿಯ ತಲೆಯನ್ನು ತುಂಬ ಪ್ರೀತಿಯಿಂದ ತಿಂತಾರೆ. ಈ ದೇಶದ ಜನ ಹೆಚ್ಚಾಗಿ ಹಾವಿನ ವೈನ್ ಕುಡಿತಾರೆ. ಅದೊಂದು ವಿಭಿನ್ನ ರೀತಿಯ ವೈನ್ ಆಗಿದ್ದು ಹಾವನ್ನು ಇದಕ್ಕೋಸ್ಕರ ಕೊಲ್ಲಲಾಗುತ್ತೆ. ಉತ್ತರ ಕೊರಿಯಾದಲ್ಲಿ ಒಬ್ಬ ಬಾದ್ಶಾ ಇದ್ದಾರಲ್ವ, ಕಿಮ್ ಜಾಂಗ್ ಉನ್, ಅವರಿಗೂ ಕೂಡ ಈ ಹಾವಿನ ವೈನ್ ಇಷ್ಟ ಆಗುತ್ತಂತೆ. ಪ್ರಾಣಿ ಪ್ರಿಯರು ಈ ದೇಶದಲ್ಲಿ ಆಮೆ ಮಾಂಸ, ಚೇಳು ಮತ್ತು ಆಸ್ಟ್ರಿಚ್ನಂತಹ ಕೆಲವೊಂದು ವಿಲಕ್ಷಣ ಆಹಾರವನ್ನು ಟ್ರೈ ಮಾಡ್ಬೋದು. ಹಾವಿನ ಹೃದಯವನ್ನು ತಿನ್ಬೋದು. ನಾಗರಹಾವಿನ ರಕ್ತವನ್ನು ಈ ದೇಶದಲ್ಲಿ ಕುಡಿಬೋದು. ಈ ಜನ ನಾಯಿಗಳನ್ನು ಒಂದು ಕಡೆ ಸಾಕು ಪ್ರಾಣಿಗಳಂತ ಪರಿಗಣಿಸ್ತಾರೆ, ಇನ್ನೊಂದು ಕಡೆ ಅವನ್ನು ಬಡ್ಕೊಂಡು ತಿಂತಾರೆ. ವೀಕ್ಷಕರ, ವಿಶ್ವದ ಅತಿ ದೊಡ್ಡ ಗುಹೆ ಹ್ಯಾಂಗ್ಸೆಂಡಂಗ್ ವಿಯೆಟ್ನಾಂ ದೇಶದಲ್ಲಿದೆ. ಈ ಗುಹೆಯ ಉದ್ದ ಸುಮಾರು 9 ಕಿಲೋಮೀಟರ್ ಅಂತ ಹೇಳ್ತಾರೆ. ಇದರ ಅಗಲ 200 ಮೀಟರ್ ಆಗಿದೆ. ಇದರ ಎತ್ತರ 150 ಮೀಟರ್ ಆಗಿದೆ. ಇದು ಪ್ರಪಂಚದಲ್ಲೇ ಉದ್ದದ ಗುಹೆಯಾಗಿದ್ದು ಈ ಸಂಪೂರ್ಣ ಗುಹೆ ಒಳಗೆ ಇದುವರೆಗೆ ಪ್ರವೇಶ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳ್ತಾರೆ. ಈ ಗುಹೆ ಒಳಗಿಂದ ವಿಚಿತ್ರ ಮತ್ತು ಭಯಾನಕ ಧ್ವನಿಗಳು ಕೇಳಿಬರುತ್ತೆ ಅಂತ ಹೇಳಲಾಗುತ್ತೆ. ಈ ಗುಹೆ ಒಳಗೆ ಅಲ್ದಾಡೋದು ಜೀವಕ್ಕೆ ಅಪಾಯ ಅಂತ ಪರಿಗಣಿಸಲಾಗುತ್ತೆ. ಪ್ರವಾಸಿಗರಿಗೂ ಕೂಡ ಸಂಪೂರ್ಣವಾಗಿ ಗುಹೆಯ ಪ್ರವೇಶವಿರೋದಿಲ್ಲ. ವೀಕ್ಷಕರ, ಈ ದೇಶದ ಹಾಲಾಂಗ್ ಬೇ ಎನ್ನುವ ಒಂದು ಸ್ಥಳ ವಿಯೆಟ್ನಾಂನ ಶ್ರೇಷ್ಠ ಅದ್ಭುತಗಳಲ್ಲಿ ಒಂದಾಗಿದೆ. ಹಾಲಾಂಗ್ ಬೇ ಉತ್ತರ ವಿಯೆಟ್ನಾಂನಲ್ಲಿರೋ ಒಂದು ಪ್ರಸಿದ್ಧ ನೈಸರ್ಗಿಕ ಅದ್ಭುತವಾಗಿದೆ. ಈ ಕೊಲ್ಲಿಯಲ್ಲಿ ಸುಮಾರು 2000 ಲೈಮ್ ಸ್ಟೋನ್ ಐಲ್ಯಾಂಡ್ಸ್ ಇದೆ ಮತ್ತು ಕ್ಲಿಪ್ಸ್ ಇದೆ. ಪಚ್ಚೆ ಹಸಿರು ಬಣ್ಣದಿಂದ ಕೂಡಿರುವ ಈ ಸುಣ್ಣದ ಕಲ್ಲಿನ ದ್ವೀಪಗಳು ಅನೇಕ ಗುಹೆಗಳನ್ನು ಕೂಡ ಹೊಂದಿದ್ದಾವೆ. ವಿಶಿಷ್ಟ ಆಕಾರಗಳನ್ನು ಹೊಂದಿದೆ. ಡ್ರ್ಯಾಗನ್ಗಳು ವಿಯೆಟ್ನಾಮನ್ನು ರಕ್ಷಿಸೋದಕ್ಕೋಸ್ಕರ ಆಕಾಶದಿಂದ ಹಿಡಿದು ಈ ದ್ವೀಪಗಳನ್ನು ಸೃಷ್ಟಿಸಿದ್ವು ಅಂತ ವಿಯೆಟ್ನಾಮೀಸ್ ನಂಬ್ತಾರೆ. ಈ ಹಾಲಾಂಗ್ ಬೇ ಎನ್ನುವುದು ಒಂಥರ ಫ್ಯಾಂಟಸಿ ಪ್ರಪಂಚದಂತೆ ಕಾಣುತ್ತೆ. ಇಲ್ಲಿನ ಓಯಿ ಆನ್ ಎನ್ನುವುದು ವಿಯೆಟ್ನಾಂನ ಪ್ರಾಚೀನ ಲ್ಯಾಂಟರ್ನ್ ಪಟ್ಟಣವಾಗಿದೆ. ಓಯಿ ಆನ್ ಎನ್ನುವುದು ಮಧ್ಯ ವಿಯೆಟ್ನಾಂನಲ್ಲಿರೋ ಒಂದು ಸಣ್ಣ ಮತ್ತು ಶಾಂತಿಯುತ ಪಟ್ಟಣವಾಗಿದ್ದು ಸುಂದರವಾದ ಹಳದಿ ಮತ್ತು ಪಾರಂಪರಿಕ ಕಟ್ಟಡಗಳನ್ನು ಹೊಂದಿದೆ. ಶಾಂತ ಬೀದಿಗಳು ಮತ್ತು ಪ್ರತಿದಿನ ರಾತ್ರಿ ಬೆಳಗುವ ಸಾವಿರಾರು ವರ್ಣರಂಜಿತ ಲ್ಯಾಂಟರ್ನ್ಗಳಿಗೆ ಇದು ಹೆಸರುವಾಸಿಯಾಗಿದೆ. ಬಹಳ ಹಿಂದೆ ಈ ಓಯಿಯಾನ್ ಎನ್ನುವುದು ಪ್ರಮುಖ ವ್ಯಾಪಾರ ಬಂದರಾಗಿತ್ತು. ಇಲ್ಲಿ ಚೀನಾ, ಜಪಾನ್, ಭಾರತ ಮತ್ತು ಯುರೋಪಿನ ವ್ಯಾಪಾರಿಗಳು ರೇಷ್ಮೆ, ಮಸಾಲೆಗಳು ಮತ್ತು ಪಿಂಗಾಣಿಗಳನ್ನು ಖರೀದಿ ಮಾಡೋದಕ್ಕೆ ಬರ್ತಾಯಿದ್ರು. ಈ ಕಾರಣದಿಂದಾಗಿ ಇಲ್ಲಿ ವಿಯೆಟ್ನಾಮೀಸ್, ಚೈನೀಸ್ ಮತ್ತು ಜಪಾನೀಸ್ ಸಂಸ್ಕೃತಿಯ ಮಿಶ್ರಣವನ್ನು ನೋಡ್ಬೋದು. ವೀಕ್ಷಕರ, ಹನಾಯ್ ನಗರದಲ್ಲಿ ಓಲ್ಡ್ ಕ್ವಾರ್ಟರ್ ಪ್ರದೇಶದಲ್ಲಿರೋ ಒಂದು ಟ್ರೈನ್ ಸ್ಟ್ರೀಟ್ ವಿಶ್ವದಲ್ಲೇ ಒಂಥರ ಯೂನಿಕ್ ಆಗಿದೆ. ಇದೊಂದು ಕಿರಿದಾದ ರೆಸಿಡೆನ್ಷಿಯಲ್ ಸ್ಟ್ರೀಟ್ ಆಗಿದ್ದು ಇಲ್ಲಿ ಫುಲ್ ಸೈಜ್ ಟ್ರೈನ್ ಕೆಲವೇ ಇಂಚುಗಳ ಅಂತರದಲ್ಲಿ ಮನೆಗಳ ಮಧ್ಯೆ ಪಾಸ್ ಆಗುತ್ತೆ. ಈ ರೈಲು ಸಮೀಪಿಸಿದಾಗ ಸ್ಥಳೀಯರು ಬೇಗನೆ ಪಕ್ಕಕ್ಕೆ ಸರಿದು ತಮ್ಮ ಕುರ್ಚಿಗಳನ್ನು ಎಳೆದುಕೊಂಡು ಬಿಗಿಯಾದ ಜಾಗದ ಮೂಲಕ ರೈಲು ಗರ್ಜನೆ ಮಾಡೋದನ್ನು ವೀಕ್ಷಣೆ ಮಾಡ್ತಾರೆ. ವಿಶ್ವದಲ್ಲೇ ದೈನಂದಿನ ಜೀವನ ಮತ್ತು ರೈಲ್ವೆ ಹಳಿಗಳು ಒಂದೇ ಮಾರ್ಗವನ್ನು ಹಂಚಿಕೊಳ್ಳುವ ಅಪರೂಪದ ಸ್ಥಳ ಇದಾಗಿದೆ. ಹನಾಯ್ನಲ್ಲಿ ಅತ್ಯಂತ ಸಾಂಪ್ರದಾಯಿಕ ದೃಶ್ಯಗಳಲ್ಲಿ ಇದು ಕೂಡ ಒಂದಾಗಿದೆ. ಹನಾಯ್ ನಗರದಲ್ಲಿರೋ ಇನ್ನೊಂದು ಸ್ಥಳ ಅಂದರೆ 1 ಪಿಲ್ಲರ್ ಪಗೋಡ. ಇದನ್ನು ವಿಯೆಟ್ನಾಮೀಸ್ ಭಾಷೆಯಲ್ಲಿ ಚುವಾ ಮಾತ್ ಕೋತ್ ಅಂತ ಕರೀತಾರೆ. ಇದು ಪ್ರಸಿದ್ಧ ಬೌದ್ಧ ದೇವಾಲಯವಾಗಿದೆ. ಈ ದೇವಾಲಯ ಅದರ ವಿಶೇಷ ವಿನ್ಯಾಸಕ್ಕಾಗಿ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ. ಇದರ ವಿಶೇಷ ಏನು ಅಂದರೆ ಇಡೀ ದೇವಾಲಯ ಒಂದೇ ಕಂಬದ ಮೇಲೆ ನಿಂತಿದೆ. ಈ ಸ್ಥಳ ವಿಯೆಟ್ನಾಮೀಸ್ ಸಂಸ್ಕೃತಿ ಮತ್ತು ಸಂಪ್ರದಾಯದ ನೆಲೆಯಾಗಿದೆ ಅಂತ ಹೇಳ್ಬೋದು. ಈ ಸುಂದರವಾದ ದೇವಾಲಯವನ್ನು ಲೈ ಥಾಯ್ ತಾಂಗ್ ರಾಜ
1000 ವರ್ಷಗಳ ಹಿಂದೆ ಅಂದರೆ 1049ರಲ್ಲಿ ನಿರ್ಮಾಣ ಮಾಡ್ತಾನೆ. ಸಪಾ ಎನ್ನುವುದು ಉತ್ತರ ವಿಯೆಟ್ನಾಂನಲ್ಲಿರೋ ಒಂದು ಸುಂದರವಾದ ಪರ್ವತ ಪಟ್ಟಣ ಆಗಿದೆ. ಮಂಜಿನ ಕಣಿವೆಗಳು, ಟೆರೆಸ್ಡ್ ಭತ್ತದ ಗದ್ದೆಗಳು ಮತ್ತು ಜನಾಂಗೀಯ ಅಲ್ಪಸಂಖ್ಯಾತ ಸಂಸ್ಕೃತಿಗೆ ಇದು ಹೆಸರುವಾಸಿಯಾಗಿದೆ. ಈ ಸಫಾ ಎನ್ನುವುದು ಚೀನಾ ಗಡಿಗೆ ಹೊಂದ್ಕೊಂಡಿರೋ ವಿಯೆಟ್ನಾಂನಲ್ಲಿರೋ ಒಂದು ಅದ್ಭುತ ಪರ್ವತ ಪಟ್ಟಣ ಆಗಿದೆ. ಇದು ವಿಯೆಟ್ನಾಂನ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಇನ್ನು ಸೈಗಾನ್ ಎಂದು ಕರೆಯಲ್ಪಡುವ ಹೊಚಿಮಿನ್ ನಗರ ವಿಯೆಟ್ನಾಂ ದೇಶದ ಅತಿ ದೊಡ್ಡ ಮತ್ತು ಜನನಿಬಿಡ ನಗರವಾಗಿದೆ. ವಿಯೆಟ್ನಾಂನ ದಕ್ಷಿಣಕ್ಕಿರೋ ಈ ನಗರ ವೇಗದ ಜೀವನ, ಆಧುನಿಕ ಸ್ಕೈಲೈನ್ಸ್ ಮತ್ತು ಆಳವಾದ ಇತಿಹಾಸಕ್ಕೆ ಹೆಸರುವಾಸಿಯಾಗಿದೆ. ಗಗನಚುಂಬಿ ಕಟ್ಟಡಗಳು, ಮಾಲ್ಗಳು, ಮೇಲ್ಛಾವಣಿ ಕೆಫೆಗಳು ಮತ್ತು ಈ ನಗರ ನಿರಂತರ ಸಂಚಾರ ದಟ್ಟಣೆಯಿಂದ ಕೂಡಿರುತ್ತೆ. ವೀಕ್ಷಕರೇ, ಭಾರತದೊಂದಿಗಿನ ವಿಯೆಟ್ನಾಂ ಸಂಬಂಧ ತುಂಬ ಚೆನ್ನಾಗಿದೆ. ತನ್ನದೇ ಆದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿರುವ ಈ ದೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಭೇಟಿ ನೀಡ್ತಾರೆ. ನಿಮಗೂ ಒಂದು ಚಾನ್ಸ್ ಸಿಕ್ಕರೆ ನೋಡೋದಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.